NJK ಸುದ್ದಿವಾಹಿನಿಯ ಬ್ಯಾನರ್ ಅಡಿಯಲ್ಲಿ ತಯಾರಾಗ್ತಾ ಇರತಕ್ಕಂಥ ಒಂದು ಕಿರುಚಿತ್ರ ಸಾಮಾಜಿಕ ಕಾಳಜಿಯ ಸಂಕಲ್ಪವನ್ನು ಸಮಾಜಕ್ಕೆ ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಮೆಸೇಜನ್ನು ಹೊತ್ತು ಮೂಡಿ ಬರ್ತಾ ಇರತಕ್ಕಂಥ ನೀನು ನಾಟಕಕಾರ ಚಿತ್ರೀಕರಣ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತಾ ಇರತಕ್ಕಂಥದ್ದು. ಇಲ್ಲಿಯವರೆಗೆ 9 ದಿನಗಳ ಕಾಲ ಸತತವಾಗಿ ದೊಡ್ಡಬಳ್ಳಾಪುರದ ಸುತ್ತಮುತ್ತ ಇರತಕ್ಕಂಥ ಬಹಳಷ್ಟು ಪ್ರಾಕೃತಿಕ ಸನ್ನಿವೇಶಗಳನ್ನು ಬಳಸಿಕೊಂಡು ಆ ಒಂದು ಚಿತ್ರೀಕರಣ ಯಶಸ್ವಿಯಾಗಿ ನಡೆದಿದೆ. ಸರಿಸುಮಾರು 60-70 ಕಲಾವಿದರು ಇಲ್ಲಿಯವರೆಗಿನ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದಾರೆ. ಬಹಳಷ್ಟು ಜನ ಇನ್ನೂ ಪಾಲ್ಗೊಳ್ಳುವಂಥದ್ದಿದೆ. ನಾನು ಆಗಲೇ ಹೇಳಿದಾಗೆ ಸಮಾಜಕ್ಕೆ ಒಂದು ಸಾಮಾಜಿಕವಾದಂತಹ ಕಾಳಜಿಯನ್ನು ಪ್ರದರ್ಶನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಆ ಒಂದು ಕಾಳಜಿಗೆ ಪೂರಕವಾದ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಚಿತ್ರ ಬಹಳ ವಿಶೇಷವಾಗಿದೆ. ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಯಾವ ಕಲಾವಿದರು ಕೂಡ ಏನು ತರಬೇತಿ ಹೊಂದಿದ ಕಲಾವಿದರಲ್ಲ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಯಾಕೆ ಅಂತಂದರೆ ಹವ್ಯಾಸಿ ಕಲಾವಿದರಿಗೆ ಒಂದು ಉತ್ತಮವಾದಂಥ ವೇದಿಕೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನ ನಡೆದಿದೆ. ಚಿತ್ರಕಥೆ, ಸಂಭಾಷಣೆ ಮತ್ತು ಆ ಒಂದು ಕಥಾ ಹಂದರವನ್ನು ಸೃಷ್ಟಿ ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಇಲ್ಲಿ ಯಾರು ಪರಿಣಿತರು ಆ ಒಂದು ಚಿತ್ರಕಥೆಯನ್ನು ಹೆಣೆದಿದ್ದಿಲ್ಲ. ಆದರೆ ಒಂದು ಕಾಳಜಿ ಇದೆ, ಸಮಾಜಕ್ಕೊಂದು ಒಳ್ಳೆಯ ಸಂದೇಶ ಕೊಡಬೇಕು ಅಂತಕ್ಕಂಥ. ಇವತ್ತಿನ ಈ ಶೂಟಿಂಗಲ್ಲಿ ನೀನು ನಾಟಕಕಾರ ಅನ್ನೋ ಒಂದು ಕಿರುಚಿತ್ರನ NJK ನ್ಯೂಸ್ ಚಾನೆಲ್ ಅಧ್ಯಕ್ಷ ಆಗಿರ್ತಕ್ಕಂಥ ಕೃಷ್ಣ ಪ್ರಸಾದ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಂದು ಒಂದು ಪಾತ್ರ, ಡಾಕ್ಟ್ರ್ ಪಾತ್ರ ಮಾಡ್ತಾ ಇದ್ದೀನಿ. ಆದರೆ ನಾನು ಸುಮಾರು ಒಂದು 10-12 ಸಿನಿಮಾಗಳನ್ನು ಮಾಡಿದ್ದೀನಿ. ಸಾಮಾಜಿಕ ನಾಟಕ ಮತ್ತು ಪೌರಾಣಿಕ ನಾಟಕಗಳೆಲ್ಲ ಪಾತ್ರಗಳು ಮಾಡಿದ್ದೀನಿ. ಆದರೆ ಇವತ್ತಿನ ಒಂದು ತುಂಬ ವಿಶೇಷವಾದ ಒಂದು ಅನುಭವ ಅಂತ ನಾನು ಅನ್ಕೊತೀನಿ. ನಮ್ಮ ಸಹೋದರರಾಗಿರ್ತಕ್ಕಂಥ ನಾವು ಮಲ್ಲೇಶ್ ಅವರು ಮತ್ತು ನಮ್ಮ ಯೋಗ ಗುರುಗಳು ಅವ್ರ ಪಾತ್ರಗಳು ನೋಡಿದ್ರೆ ನಂಗೆ ತುಂಬ ಖುಷಿಯಾಗುತ್ತೆ. ಅವ್ರು ತುಂಬ ಒಳ್ಳೆಯ ಪಾತ್ರಧಾರಿಗಳು. ಅವ್ರ ಜೊತೆಯಲ್ಲಿ ನಾನು ಇದೊಂದು ಪಾತ್ರನ ನಿರ್ವಹಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನನ್ನ ಮನಸ್ಸಿಗೆ ತುಂಬ ಖುಷಿಯಾಗಿದೆ. ನೀನು ನಾಟಕಕಾರ ಅನ್ನೋ ಒಂದು ಕಿರುಚಿತ್ರನ ಸುಮಾರು 10 ದಿನಗಳ ಈ ಒಂದು ಚಿತ್ರೀಕರಣ ಈ ದಿನ ನಮ್ಮ ದೊಡ್ಡಬಳ್ಳಾಪುರ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ನಡೀತು. ಈ ಒಂದು ಕಿರುಚಿತ್ರ ಅನುಭವ ಏನಂದರೆ ನಮ್ಮ ಜೀವನದ ಸಾರಾಂಶವನ್ನೇ ಇದರಲ್ಲಿ ತೆರೆದಿಡ್ತಕ್ಕಂಥ ಒಂದು ಅತ್ಯುತ್ತಮ ಕಿರುಚಿತ್ರ ಅಂತ ಹೇಳೋದಕ್ಕೆ ಬಯಸ್ತೀನಿ. ಈ ಒಂದು ಚಿತ್ರದಲ್ಲಿ ಎಲ್ಲ ನಿಜ ಜೀವನದ ನೈಜ ಘಟನೆಗಳನ್ನೇ ಆಧರಿಸಿ ಈ ಒಂದು ಕಿರುಚಿತ್ರನ ತಯಾರು ಮಾಡ್ತಾ ಇದ್ದಾರೆ. ಇದರಲ್ಲಿ ಬರ್ತಕ್ಕಂಥ ಎಲ್ಲ ಪಾತ್ರಗಳು ಕಾಲ್ಪನಿಕ ಅನಿಸ್ಬೋದ್ರು, ಆದರೆ ನೈಜ ಜೀವನಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪಾತ್ರಗಳು ಈ ಒಂದು ಕಿರುಚಿತ್ರದಲ್ಲಿವೆ. ನೀವೇ ಈ ಒಂದು ಕಿರುಚಿತ್ರವನ್ನು ತೆರೆಯ ಮೇಲೆ ನೋಡಿದಾಗ ನಿಜ ಜೀವನದಲ್ಲೂ ನಿಮಗೂ ಈ ಥರ ಒಂದು ಅನುಭವಗಳು ಆಗಿರ್ಬೋದು ಅಂತ ನಿಮ್ಮ ಮನಸ್ಸಿಗೆ ಅನಿಸೋದು ಸಹಜ. ನಮಸ್ಕಾರ. ನೀನು ನಾಟಕಕಾರ ಕಿರುಚಿತ್ರದಲ್ಲಿ ನಾನು ಒಂದು ವಿಶೇಷವಾದ ಪಾತ್ರವನ್ನು ಮಾಡಿದ್ದೇನೆ. ಆ ಭಗವಂತ ಸೂತ್ರಧಾರ ಮೇಲೆ ಕೂತಿದ್ದಾನೆ, ಕೆಳಗಡೆ ನಮ್ಮನ್ನು ನಾಟಕ ಆಡೋಕ್ಕೆ ಬಿಟ್ಟಿದ್ದಾನೆ. ಈ ಪಾತ್ರದಲ್ಲಿ ಕೆಳಗಡೆ ಕಳಿಸಿರೋರು ನಾವು ಒಳ್ಳೆ ಪ್ರೀತಿ, ಪ್ರೇಮ, ಅನುಕಂಪ, ಸಹಾನುಭೂತಿಯಿಂದ ಎಲ್ಲರ ಜೀವನವನ್ನು ಸುಗಮವಾಗಿ, ಸುಸೂತ್ರವಾಗಿ, ಸುಲಲಿತವಾಗಿ ನಡೆಯುವಂತೆ ನಮ್ಮಿಂದ ಆದಷ್ಟು ಸಹಾಯ ಮಾಡ್ತಾ, ದಾನ ಧರ್ಮ ಮಾಡ್ತಾ, ಅನ್ನದಾನ ಮಾಡ್ತಾ ನಮ್ಮ ಜೀವನ ಪಾವನ ಮಾಡಿಸ್ಕೋಬೇಕು. ಈ ಚಿತ್ರದಲ್ಲಿ ಆ ರೀತಿ ನಾನು ಪಾತ್ರ ಮಾಡ್ತಾ ಇದ್ದೀನಿ. ಒಂದು ಉತ್ಸಾಹ ಇದೆ. ಆ ಉತ್ಸಾಹಕ್ಕೆ ಪೂರಕವಾಗಿ ಕೃಷ್ಣ ಪ್ರಸಾದ್ ನೇತೃತ್ವದಲ್ಲಿ ಬಹಳಷ್ಟು ಕಲಾವಿದರು ಒಟ್ಟುಗೂಡಿರ್ತಾರೆ. ಆ ಒಂದು ಚಿತ್ರೀಕರಣ ಇನ್ನು ಕೆಲವೇ ದಿನಗಳಲ್ಲಿ ಪೂರ್ಣಗೊಳ್ತಕ್ಕಂಥ ವಿಶ್ವಾಸ ಇದೆ. ತದನಂತರ ಈ ಒಂದು ನೈಜ ಘಟನೆಗಳು ಯಾವ ರೀತಿ ಇವೆ ಅಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತ ಈಗ ನಡೀತಾ ಇರುವಂಥ ನೈಜ ಘಟನೆಗಳನ್ನ ಆಧರಿಸಿ ನಮ್ಮ ಈ ಒಂದು ಕಿರುಚಿತ್ರನ ತಯಾರು ಮಾಡ್ತಾರೆ. ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಈ ಒಂದು ಕಿರುಚಿತ್ರ. ಈ ಕಿರುಚಿತ್ರದಲ್ಲಿ ನಮ್ಮ ಜೊತೆ ನಡೆಸಿರ್ತಕ್ಕಂಥ ಎಲ್ಲ ಸಹಪಾಠಿಗಳಿಗೂ ಒಂದೇ ಒಂದು ಸಂದೇಶ ಏನು ಕೊಡ್ತೀನಿ ಅಂತ ಹೇಳಿದ್ರೆ, ಸಮಾಜಕ್ಕೆ ನಾನು ಏನಾದರೂ ಕೊಡುಗೆ ಕೊಡಬೇಕು. ನಾನು ಸಮಾಜಕ್ಕೆ ಏನು ಕೊಡುಗೆ ಕೊಡಿದ್ರೆ ಆ ಒಂದು ಕೊಡುಗೆ ಇನ್ನೊಬ್ಬರಿಗೆ ಮಾದರಿ ಆಗಬೇಕು. ಮಾದರಿ ಆಗುವಂಥ ರೀತಿಯಲ್ಲಿ ನಾನು ಸಮಾಜಕ್ಕೆ ಏನಾದರೂ ಕೊಟ್ಟರೆ ಸಮಾಜ ನನಗೆ ಯಾವತ್ತಾದರೂ ಒಂದು ದಿನ ಸ್ಪಂದಿಸ್ತೈತಿ ಅನ್ನೋದಕ್ಕೆ ಈ ಒಂದು ಕಿರುಚಿತ್ರದ ಈ ಒಂದು ಕೆಲವು ಸನ್ನಿವೇಶಗಳು ಈ ಒಂದು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ಈ ಒಂದು ಚಿತ್ರತಂಡಕ್ಕೆ ಶುಭವಾಗಲಿ ಅಂತ ಹೇಳ್ಬಿಟ್ಟು ಹಾರೈಸ್ತಾ. ನೀನು ನಾಟಕಕಾರನ ಕಿರುಚಿತ್ರದಲ್ಲಿ ಇಂದಿನ ಪಾತ್ರ ಮಾಡಿದ್ದಕ್ಕೆ ಸಂತೋಷ ಆಗ್ತಾ ಇದೆ. ನನ್ನ ಜೊತೆಯಲ್ಲಿ ಎಲ್ಲರೂ ಚಿತ್ರದಲ್ಲಿ ಸಹಕಾರ ಮಾಡಿದ್ದೀರಾ. ಎಲ್ಲರಿಗೂ ಧನ್ಯವಾದ.
ತುಂಬ ಸಂತೋಷ ನನಗೆ ಇವತ್ತಿನ ದಿವಸ. ದೊಡ್ಡಬಳ್ಳಾಪುರದಲ್ಲಿ ಇತಿಹಾಸದಲ್ಲಿ ಇಂಥ ಒಂದು ಸಿನಿಮಾ ನಿರ್ಮಾಣ ಆತೈತೆ ಅಂತ ನಮ್ಮ ಕಿವಿಗೆ ಬಿದ್ದಿದ್ರು. ನಾವು ಎಲ್ಲ ಥರ ನಾವು ಮಾಡಬೇಕು ಈ ಸಿನಿಮಾದಲ್ಲಿ ಅನ್ನೋ ಆಸೆ ಭಾಳ ಮನಸ್ಸಲ್ಲಿತ್ತು. ಇವತ್ತು ನಮ್ಮ ಸ್ನೇಹಿತರಾದಂಥ ನಮ್ಮ ಡೈರೆಕ್ಟ್ರ್ ಆಗ್ಬೋದು, ನಮ್ಮ ಪ್ರೊಡ್ಯೂಸರ್ಗಳಾಗ್ಬೋದು, ಹಾಗೆ ಸ್ನೇಹಿತ ಬಾಬುಜಾನು, ನಮ್ಮ ಕೆ ಕೃಷ್ಣ ಪ್ರಸಾದ್ ಅವರು ಕೂಡ ಈ ಒಂದು ಚಿತ್ರದಲ್ಲಿ ನನಗೆ ಪಾತ್ರ ಮಾಡಲು ಸಹಕಾರ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ಮನಸ್ಫೂರ್ತಿಯಾಗಿ ನಾನು ಹೇಳ್ತಾ ಇದ್ದೀನಿ. ಇದು ನನ್ನ ಕನಸಲ್ಲಿ ನಾನು ಈ ಥರ ನಟಿಸ್ತೀನಿ, ಈ ಥರ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇದು ನಿಜ ಜೀವನದಲ್ಲಿ ನನಗೆ ಒಂದು ಹೊಸ ಹುಮ್ಮಸ್ಸನ್ನು ಕೊಟ್ಟಂಥ ಈ ಚಿತ್ರತಂಡಕ್ಕೆ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನೈಟ್ಗಳಿಗೆ ಹಿಡಿದಿದ್ದೀರಾ, ನಮಗೆ ಭಾಳ ಸಂತೋಷ ಆಯಿತು. ನಾವು ಈ ಸೀನ್ ನಾವು ಕೊಡೋಕ್ಕೂ ಸಂತೋಷ ಆಗಿಬಿಟ್ವಿ. ನಮಗೇನು ತೊಂದರೆ ಆಗಲಿಲ್ಲ, ಭಾಳ ಚೆನ್ನಾಗಿ ಫಿಲ್ಮ್ ಇದಾಗಲಿ. ನಾವು ಒಳ್ಳೆ ನಟನೆ ಮಾಡ್ತಾ ಇದ್ದೀವಿ. ಚಿತ್ರತಂಡದಲ್ಲಿ ಎಲ್ಲ ನಟಿಸ್ತಾ ಇರುವಂಥ ನಮ್ಮ ಸ್ನೇಹಿತರಿಗೆ ಧನ್ಯವಾದಗಳು. ನೀವೆಲ್ಲ ಕೂಡ ಆ ಕಿರುಚಿತ್ರವನ್ನು ವೀಕ್ಷಿಸಬಹುದು. ಸಹೃದಯಿ ಕನ್ನಡ ವೀಕ್ಷಕರೆಲ್ಲರೂ ಕೂಡ ಆ ಕಿರುಚಿತ್ರವನ್ನು ಬಹಳ ತೆರೆದ ಹೃದಯದಿಂದ ಸ್ವೀಕರಿಸ್ತೀರಿ ಎನ್ನುವಂಥ ಆಶಾಭಾವನೆ ನಂದು.